ಹಾಯ್ ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಿಮಗೆ ಬೋಟ್ ನೆಕ್ಕನ್ನು ಹೇಗೆ ಕಟ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇದೇ ಫಸ್ಟು ನಮ್ಮ ಚಾನಲಲ್ಲಿ ಬೋಟ್ ನೆಕ್ಕನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಬೋಟ್ ನೆಕ್ ಏನಿದೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದರೆ ಬ್ಯಾಕು ಬೋಟ್ ನೆಕ್ಕು, ಮೇಲೂ ಹುಕ್ಕು, ಕೆಳಗಡೆನೂ ಹುಕ್ಕು, ಮಧ್ಯದಲ್ಲಿ ಬಾಕ್ಸ್ ಶೇಪು, ಈ ರೀತಿ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಫ್ರಂಟ್ ಕೂಡ ಬೋಟ್ ನೆಕ್ಕು. ಯಾವ ರೀತಿ ಕಟ್ಟಿಂಗನ್ನು ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯಮಾಡಿ ಎಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಬೆಲ್ಲೈಕನನ್ನು ಆನ್ ಮಾಡಿ ಇಟ್ಕೊಳ್ಳಿ. ನನ್ನ ಹೊಸ ವೀಡಿಯೋಗಳ ನೋಟಿಫಿಕೇಷನ್ನು ನಿಮ್ಮ ಮೊಬೈಲ್ಗೆ ಬರುತ್ತೆ. ಹಾಗೆಯೇ ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯಮಾಡಿ ಒಂದು ಲೈಕ್ ಮಾಡಿ, ಹಾಗೆಯೇ ಕಾಮೆಂಟ್ಸ್ ಏನಾದ್ರು ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ನೋಡಿ, ಕೆಳಗಡೆ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀನಿ. ಲೆಂತ್ ಬಂದು ನೋಡಿ 14.5 ಬ್ಯಾಕ್ ಇಡ್ತಾ ಇದ್ದೀನಿ. ಬ್ಯಾಕ್ ಲೆಂತ್, ಮೇಲ್ಗಡೆ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಮಾಡ್ಕೊಡಿ. ಆಮೇಲೆ ಇವರಿಗೆ ನಾನು ಹೇಳಿದ್ನಲ್ಲ, ಬ್ಯಾಕಲ್ಲಿ ಹುಕ್ಕು ಬ್ಯಾಕಿಗೆ ಬರಬೇಕು. ಈಗ ಬೋಟ್ ನೆಕ್ಕನ್ನು ಇಟ್ಕೊಳ್ಳೋಣ. ಏಳು ಇಂಚ್ ಇಡ್ತಾ ಇದ್ದೀನಿ. ಇವರಿಗೆ 6.5 ಇಂಚು ಆರ್ಮಲ್ಲಿಗೆ ಇಡ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿ 4.5 ಇಂಚು, ಇಲ್ಲೂ ಕೂಡ 4.5 ಇಂಚು ನೋಡಿ. ನೋಡಿ, ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. 4 ಮೂಲೆ ಬರಬೇಕು. ಕೆಳಗಡೆ 3 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. 5.5 ಇಂಚು. ಇಲ್ಲೇನು ಗೊತ್ತಾ, ಬೋಟ್ ನೆಕ್ಕು ಮಾಮೂಲಿ 4.5 ಇಂಚೆ ಇರ್ತೀನಿ. ಆದರೆ ಇವತ್ತೇನಾಗಿದೆ ಅಂತಂದರೆ, ಇಲ್ಲಿ ಹುಕ್ ಬರಬೇಕು. ನನಗೆ ಹುಕ್ ಬರಬೇಕಾಗಿರೋದ್ರಿಂದ ನೋಡಿ, ಇಲ್ಲಿಂದ ಇಲ್ಲಿಗೆ 3.5 ಇಡ್ತಾ ಇದ್ದೀನಿ. ಇಲ್ಲಿ ಮಾಮೂಲಿ ಬೋಟ್ ನೆಕ್ ಆದರೆ 4.5 ಬರಬೇಕು. ಬಟ್ ಇಲ್ಲಿ ಹುಕ್ ಬರಬೇಕು ನನಗೆ. ಇಲ್ಲಿಂದ ಇಲ್ಲಿಗೆ 2 ಹುಕ್ ಬರಬೇಕು. ಅದಕ್ಕೋಸ್ಕರ ಆ ರೀತಿ ಹಾಕಿದ್ದೀನಿ. ನೋಡಿ, ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ. ಇದು ಬೋಟ್ ಥರ ಬರುತ್ತೆ, ಅದಕ್ಕೋಸ್ಕರ ಬೋಟ್ ನೆಕ್. ಮೇಲಿಗೆ 6.5 ಇಂಚ್ ಇಟ್ಟಿದ್ದೀವಿ. ಇಲ್ಲಿಂದ ಇಲ್ಲಿಗೆ 7 ಇಂಚ್ ಇದೆ. ಫ್ರೆಂಡ್ಸ್, 7 ಇಂಚ್ ಇರೋದ್ರಿಂದ ಇದು ಬ್ಯಾಕಲ್ಲಿ ನಾವೇನು ಮಾಡಬೇಕು, ಮಾಮೂಲಿ ಬ್ಲೌಸ್ಗೆಲ್ಲ ಇಲ್ಲಿ ಅರ್ಧ ಇಂಚ್ ಮುಂದಕ್ಕೆ ತೊಗೊಳ್ತೀವಿ. ಆದರೆ ಇಲ್ಲಿ ಅರ್ಧ ಇಂಚು ಮುಂದಕ್ಕೆ ತೊಗೊಳೋದು ಬೇಡ. ಎಷ್ಟಿದೆಯೋ ಅಷ್ಟು, ಅಥವಾ ಅದಕ್ಕಿಂತ 1/4 ಇಂಚು ಒಳಕ್ಕೆ ತೊಗೊಳ್ಳಿ. 1/4 ಇಂಚು ಒಳಕ್ಕೆ ತೊಗೊಳೋದು ಒಳ್ಳೆಯದು. ನೋಡಿ, ಈ ರೀತಿ ಒಳಕ್ಕೆ ತೊಗೊಳ್ಳಿ. 1/4 ಇಂಚ್ ಮಾತ್ರ ಒಳಗೆ ತೊಗೊಳ್ಳಿ. ಆಮೇಲೆ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ. ಅವ್ರದ್ದು ಬಾಡಿ ಬಿಡ್ತು ಬಂದು 37.5 ಅಂತಂದರೆ ನಾನು ಬಾಡಿ ಅಳತೆ ತೊಗೊಂಡಿದ್ದೀನಿ. 38 ಲೆಕ್ಕಕ್ಕೆ ತೊಗೊಳ್ಳೋಣ. 34 36 37 9.5 ಇಂಚು ಅವ್ರ ಬಾಡಿ ಫಿಟ್ಟಿಂಗ್ ಬರುತ್ತೆ. ನೋಡಿ, ಹಿಂಗೆ ತೊಗೊಳ್ಳಿ. ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ. ಹಾರ್ಮೋಲ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಯಾವಾಗಲೂ ಕೂಡ ಹಾರ್ಮೋಲ್ ಬಂದು 17.5 ಬರಬೇಕು. ಹಾಗಾಗಿ 16 ಒಂದು 17
8 8 16 ಒಂದು ನಿಮಿಷ ನೀಟಾಗಿ ಅರ್ಥ ಮಾಡ್ಕೋಬೇಕು ನೋಡಿ. ಈ ರೀತಿ 8 ಕಾಲು ಬರ್ತಾಯಿದೆ, 16 16:15 ಚೂರು ಜಾಸ್ತಿ ಬೇಕು ನಮಗೆ. ಕಾಲು 8 8 8 16 17 ಬೇಕು ನನಗೆ. 17:15 ಜಾಸ್ತಿ ಆಗುತ್ತೆ ಇವ್ರ ಬಾಡಿ ಇದೆ. ಚೂರು ಕೆಳಗೆ ಡೌನ್ ಮಾಡ್ಕೊಳ್ಳಿ. ಡೌನ್ ಮಾಡಿಕೊಂಡ್ರೆ ನಾವು ಅವ್ರಿಗೆ ಎಷ್ಟು ಬೇಕು ಅಷ್ಟು ತಗೋತಾ ಹೋಗ್ಬೋದು. ಒಂದೇ ಸಲ 7 ಇಂಚ್ ಮಾರ್ಕ್ ಮಾಡಿಬಿಟ್ಟು ಖರ್ಚು ಮಾಡಿಕೊಂಡು ಅಕಸ್ಮಾತ್ ಏನಾದ್ರೂ ನಿಮಗೆ ಬರಲಿಲ್ಲ ಅಂದರೆ ನೋಡಿ 17 ಕಾಲು 8 ಮುಕ್ಕಾಲು ಬರ್ತಾಯಿದೆ, ಅಲ್ಲಿಗೆ 17:15 ಕರೆಕ್ಟ್ ಆಗುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಬ್ಯಾಕು. ಈಗ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 5.5 ಇಂಚಿದೆ. 3.5 ಇಂಚನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಬಾಕ್ಸ್ ಡಿಸೈನ್ ಮಾಡಬೇಕು ನಾನಿದೆ. ಬಾಕ್ಸ್ ಡಿಸೈನ್ಗೆ ಈ ರೀತಿ ಹಾಕ್ಕೊಳ್ಳಿ. ಎಷ್ಟು ಬಾಕ್ಸ್ ಡಿಸೈನು. ಇದು ನಾವು ಅವ್ರಿಗೆ ಬೇಕಾಗಿರೋದು ಈ ಶೇಪ್, ಈ ಥರ ಬೇಕು ನೋಡಿ. ಇದು ಕಟ್ ಮಾಡ್ಕೋಬೇಕು. ಇದು ಬ್ಯಾಕ್ ಶೇಪಿಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ ನೋಡಿ. ಕಟಿಂಗ್ ಮಾಡಿ ತೋರಿಸ್ತೀನಿ ನಾನು. ಈ ರೀತಿ ಶೇಪ್ ಬರುತ್ತೆ. ಮೇಲ್ಗಡೆ ಇದು ಮಾರ್ಕ್ ಮಾಡಿದ್ದೀನಲ್ಲ, ಇಲ್ಲಿ ಉಪ್ಪಟ್ಟಿ ಬರುತ್ತಲ್ಲ, ಅದಕ್ಕೋಸ್ಕರ ಇದು ಎಕ್ಸ್ಟ್ರಾ ಬಿಟ್ಟಿರೋದು. ಇದು ಈ ಕಡೆ ಡೌನ್ ಆಗಬೇಕು. ಮಾಮೂಲಿ ಬ್ಲೌಸೆಲ್ಲ ಈ ಕಡೆ ಡೌನ್ ಬರೋದು, ಇದು ಈ ಕಡೆ ಡೌನ್ ಆಗುತ್ತೆ ಸ್ವಲ್ಪ. ಇಷ್ಟು ಇಲ್ಲಿಂದ ಇಷ್ಟು ಬರುತ್ತೆ. ನಾನು 2 ಇಂಚು ಫಿನಿಶಿಂಗಿಗೋಸ್ಕರ ಎಕ್ಸ್ಟ್ರಾ ಇಲ್ಲಿ ಕಟ್ ಮಾಡ್ತೀನಿ. ಎಷ್ಟು ಇದು ಬ್ಯಾಕ್ ಪಾರ್ಟ್. ಇದರಿಂದ ಇಲ್ಲಿ ಇನ್ನೊಂದು ಈ ಕಡೆಗೆ 1/2 ಇಂಚು, ಈ ಕಡೆಗೆ 1/2 ಇಂಚು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ನಿಮ್ಗೆ ಹೊಲಿಗೆ ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇದು ಬ್ಯಾಕ್ ಪಾರ್ಟ್. ಫ್ರಂಟ್ ಪಾರ್ಟನ್ನು ನೋಡೋಣ. ನಾನು ಮಿಸ್ಟೇಕ್ ಮಾಡ್ತೀನಿ ನೋಡಿ. ಫ್ರಂಟ್ ಪಾರ್ಟ್ ತೋರಿಸ್ತೀನಿ. ಇಂದ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚು ಫಿನಿಶಿಂಗಿಗೋಸ್ಕರ ಮಾಡಬೇಕು. ಆಮೇಲೆ ಲೆಂತು 14.5 ಬ್ಯಾಕ್ ಇಟ್ಟಿದ್ದೀನಿ. ಅವ್ರಿಗೆ 15.5 ಫ್ರಂಟ್ ಬೇಕು. 15.5 15.5ನಲ್ಲಿ 2 ಇಂಚು ಪಟ್ಟಿಗೋಸ್ಕರ ತೆಗಿತೀನಿ. 15.5 ಮಾರ್ಕ್ ಮಾಡ್ತಾ ಇದ್ದೀನಿ. ಅದರಲ್ಲಿ 2 ಇಂಚನ್ನ ತೆಗಿಬೇಕಲ್ವಾ. 2 ಇಂಚು ಇಲ್ಲಿ ಬರುತ್ತೆ. ಕಾಲು ಇಂಚ್ ಎಕ್ಸ್ಟ್ರಾ
ಫಿನಿಶಿಂಗಿಗೆ. ಹದಿಮೂರು ಸಾಕು. 2.5 ಇಂಚು ಕೊಟ್ಟಿರ್ತೀನಿ ಫ್ರೆಂಡ್, ಅದಕ್ಕೋಸ್ಕರ 13 ಇಂಚಿನ ಫ್ರಂಟಲ್ಲಿ ತಗೊಂಡಿದ್ದೀನಿ. ಏಳು ಇಂಚು ಶೋಲ್ಡರ್. ಇದು ಫ್ರಂಟಿಗೆ ಓಪನ್ ಇರಲ್ಲ, ಹಾಗಾಗಿ ಇಲ್ಲಿ ನಾನು ಮಾರ್ಕನ್ನು ಮಾಡ್ಕೊತಾ ಇಲ್ಲ, ಬ್ಯಾಕ್ ಹೋಗ್ತಲ್ವ, ಹಾಗಾಗಿ ಇಲ್ಲಿಂದ ಇಲ್ಲಿಗೆ 7 ಇಂಚು ಪ್ಲಸ್ 4.25. ಈ ಫ್ರಂಟು 4 ಇಂಚು ಇಡ್ತಾ ಇದ್ದೀನಿ. ಬೋಟ್ ನೆಕ್. ಈ ಶೇಪ್ ಇದೆಯಲ್ಲ, ಈ ಶೇಪು ಬೋಟ್ ನೆಕ್. ಹಂಗೆ ಗೊತ್ತಾಗಲಿಲ್ಲ ಅಂದರೆ ಇಟ್ಟಿದ್ರೆ ಶೇಪನ್ನು ಕೊಟ್ಕೊಳ್ಳಿ, ಇಟ್ಕೊಂಡು ಅದೇ ಹಾಕಿ ಬರುತ್ತೆ ಸರ್. ನಿಮಿಷ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಇಲ್ಲಿಂದ ಇಲ್ಲಿಗೆ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ, 6.25 ಇಂಚು ಬರುತ್ತೆ. ಇಲ್ಲಿಂದ ಇದು ಅಲ್ಲಿ 7 ಇಂಚು ಇಟ್ಟಿದ್ದೀವಲ್ಲ, ಇನ್ನು 10 ಇಂಚು ಒಳಗೆ ತಗೋಬೇಕು. 6.5 ಇಲ್ಲಿ ನಿಮಗೆ ಕರೆಕ್ಷನ್ ಮಾಡ್ಕೋಬೇಕಾಗಿರೋದು. ಇಲ್ಲಿಂದ ಇಲ್ಲಿಗೆ 1/4 ಇಂಚು, ಸಾರಿ 1/2 ಇಂಚು ಹೊರಗಡೆ ತಗೊಂಡಿದ್ದೀನಿ. ಮಾರ್ಕ್ ಮಾಡೋಣ. ಇನ್ನು ಇಲ್ಲಿ 1/4 ಇಂಚು ಒಳಗೆ ತಗೋತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 4 ಇಂಚು, ಇಲ್ಲಿ 1 ಇಂಚು, ಇಲ್ಲಿ 1 ಇಂಚು, ಇದು ಸ್ವಲ್ಪ ಮೇಲಕ್ಕೆ ತಗೋಬೇಕು. ಇನ್ನು 9.25 ಹಿಡಿದೆ ಅಲ್ಲ, ಹತ್ತು ಇಂಚು ಇಡ್ತೀನಿ. ಯಾಕೆ ಅಂತಂದರೆ ಇಲ್ಲಿ ಹೋಗುತ್ತಲ್ಲ, ಆಮೇಲೆ ಅದು 9.25 ಇಂಚೆ ಬರುತ್ತೆ. ಇಲ್ಲಿ ಸ್ವಲ್ಪ ಇಲ್ಲಿ ಟಕ್ ಹಿಡಿತೀವಲ್ಲ, ಹಾಗಾಗಿ ಆಮೇಲೆ 2 ಇಂಚು ಎಕ್ಸ್ಟ್ರಾ ಫಿನಿಶಿಂಗಿಗೋಸ್ಕರ. ಇಷ್ಟು ಫ್ರಂಟ್ ಮಾರ್ಕು ಫ್ರೆಂಡ್ಸ್. ನೋಡಿ, ಬೋಟ್ ನೆಕ್ ಇಲ್ಲಂಚು ಮಾರ್ಕ್ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ನೋಡಿ. ಅದರಿಂದ ಸಲ ಇಟ್ಕೊಂಡು ಮಾರ್ಕ್ ಮಾಡೋದಲ್ಲ, ನೀವು ಫ್ರಂಟ್ ಬ್ಯಾಕ್ ಇದ್ದು ಅದೇ ಅಳತೆ ತೆಗಿತಾ ಇದ್ದೀನಿ ನೋಡಿ. ಇದು ತೆಕ್ಕೋಬೇಕು. ಕಲಿಯೋವರೆಗೂ ಕಷ್ಟ ಫ್ರೆಂಡ್ಸ್, ಕಲ್ತ ಮೇಲೆ ಎಲ್ಲನೂ ಈಸಿನೇ. ಇದು ಫ್ರಂಟ್ ಪಾರ್ಟ್ ಶೇಪ್ ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಕಚ್ಚನ್ನು ಹೊಡ್ಕೊಳ್ಳಿ. ನೋಡಿ, ಈ ಪಾರ್ಟ್ ಇಲ್ಲಿಂದ ಇದು 1/4 ಇಂಚಷ್ಟು ಹಿಡಿಬೇಕಿಲ್ಲಿ. ಇಷ್ಟು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟ್. ನೋಡಿ, ಈ ರೀತಿ ಬರುತ್ತೆ. ಇಲ್ಲಿ 2 ಉಪ್ಪು ಬರುತ್ತೆ, ಇಲ್ಲಿ 3 ಉಪ್ಪು ಬರುತ್ತೆ. ಇಷ್ಟು
ಈಗ ಸ್ಲೀವ್ಸ್ ಕಟ್ ಮಾಡೋಣ. ಸ್ಲೀವ್ಸ್ ಬಂದು 7.5 ಇಂಚ್ ಬೇಕು ಅವರಿಗೆ. ಏಳುವರೆ. ಎಂಟು ಇಂಚ್ ಇಡ್ತೀನಿ. 8 ಇಂಚ್. ವಿಡ್ತ್ ಬಂದು 7 ಇಂಚ್ ಅವ್ರಿಗೆ. ಸ್ಲೀವ್ಸ್ ಅಳತೆ ಮಾಡ್ಕೋಬೇಕು. ಸ್ಲೀವ್ಸ್ ಹತ್ರ 7 ಇಂಚು ಬರುತ್ತೆ. ಇಲ್ಲಿಂದ 8.5 ಇಟ್ಟಿದ್ದೀವಲ್ಲ, 3 ಇಂಚು ತೆಕ್ಕೊಳ್ಳಿ. ಈಗ ನಮಗೆ 8 ಇಂಚ್ ಬರಬೇಕಲ್ವಾ, 8 ಇಂಚ್ ಬರುತ್ತಾ ನೋಡ್ಕೊಳ್ಳಿ. 8-8.25 ಇಂಚ್ ಬರಲಿಲ್ಲ ಬಂದಾಗ ಏನು ಮಾಡಿ, ಚೂರು ಒಳಗೆ ಶೇಪನ್ನು ತಗೊಳ್ಳಿ. ಸ್ವಲ್ಪ ಮಾತ್ರ ತಗೋತೀನಿ ಅಂತ ತುಂಬ ತಗೋಬೇಡಿ. 3-3.5 ಒಳಗಡೆ ಅದು ಫಿನಿಶಿಂಗ್ ಆಗಬೇಕು. ಅದ್ರ ಮೇಲೆ ಹೋಗೋಕ್ಕೆ ಹೋಗಬೇಡಿ. ನೋಡಿ, ಇದೆ ಮಾವಿನಕಾಯಿ ಶೇಪ್. ಅಷ್ಟು ಈಸಿಯಾಗಿ ಬರುತ್ತೆ. ನಾನು 2 ಹಿಡ್ಕೊಂಡು ಕಟ್ ಮಾಡಿಬಿಟ್ಟೆ. ನಿಮಗೆ ಬರಲಿಲ್ಲ ಅಂದರೆ ಹಿಂಗೆ ಸಪ್ರೇಟಾಗಿ ಹಾಕ್ಕೊಂಡು ಈ ರೀತಿ ಟ್ರಿಮ್ ಮಾಡಿ. ಎಷ್ಟು ಈ ಕಡೆ ಪೀಸ್ ಹಾಕಾಗಲ್ಲ, ಸ್ವಲ್ಪ ಪೀಸನ್ನು ಕಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೆಕ್ಸ್ಟ್ ನೋಡಿ, ನಮಗೆ ಇದು ಬೇಕಲ್ಲ ಪಟ್ಟಿ ಕೆಳಗಡೆ, ಆ ಪಟ್ಟಿಯನ್ನು ಕಟ್ ಮಾಡಿ ತೋರಿಸ್ತಿದ್ದೀನಿ. ಓಪನ್ ಮಾಡ್ಕೋಬೇಕು. ಎರಡೂವರೆ ಇಂಚ್ ನನಗೆ ಬೇಕಾಗಿರೋದು. ಮೇಲರ್ಧ ಕೆಳಗರ್ಧ ಇಂಚು ಅಂದರೆ 1-2 3.25 ಇಟ್ಕೊಂಡ್ರೆ ಸಾಕು. 3.25. ಇಲ್ಲಿ ಮಾತ್ರ 4.25 ಇಂಚ್ ಇಟ್ಕೊಳ್ಳಿ. ಇಲ್ಲಿ 3.25. ಸ್ವಲ್ಪ ಹೈಟ್ ಬರುತ್ತೆ. ಇಲ್ಲಿ ಎಷ್ಟು ಇಂಚ್ ಬೇಕು? ಒಂದು 10 ಇಂಚ್ ಆದರೆ ಸಾಕು. ನೋಡಿ, ಹೀಗೆ ಸ್ವಲ್ಪ ಇಲ್ಲಿ ಮೇಲಕ್ಕೆ ಹೋಗ್ಬೇಕು. ಈ ರೀತಿ ಕಟಿಂಗನ್ನು ಮಾಡ್ಕೋಬೇಕು. ಇನ್ನೂ 2 ಬೇಕು. ಬಟ್ಟೆ ಜಾಸ್ತಿ ಇದ್ದರೆ ಒಳಗಡೆ ಎಕ್ಸ್ಟ್ರಾ ಬಟ್ಟೆ ಹಾಕ್ತೀವಿ. ಇನ್ನೊಂದು ಎಕ್ಸ್ಟ್ರಾ ಪೀಸ್ ಹಾಕ್ತೀವಿ. ಒಂದು ಮೇನ್ ಕ್ಲಾತು, ಒಂದು ಅದೇ ಲೈನಿಂಗ್ ಕ್ಲಾತು, ಇನ್ನೊಂದು ಒಳಗಡೆಗೆ. ನಿಮ್ಮದು ಲೈನಿಂಗ್ ಜಾಸ್ತಿ ಇದ್ದರೆ ಇದರಲ್ಲಿ 12 ಕಟ್ ಮಾಡಿಕೊಂಡು 3 ಪೀಸ್ ಮಾಡಿ ಹಾಕ್ಬೋದು. ಇಲ್ಲ ನಮಗೆ ಲೈನಿಂಗ್ ಇಲ್ಲ, ಜಾಸ್ತಿ ಫಿನಿಶಿಂಗಿಗೆಲ್ಲ ಬೇಕು ನಮಗೆ ಅನ್ನಂಗಿದ್ರೆ ಎಕ್ಸ್ಟ್ರಾ ಬಟ್ಟೆಗಳು ನಿಮ್ಮ ಹತ್ರ ಸ್ಟಿಚ್ ಮಾಡಿ ಉಳಿದಿರ್ತಕ್ಕಂಥ ಬಟ್ಟೆಗಳಿರುತ್ತಲ್ಲ, ಆ ಬಟ್ಟೆಗಳನ್ನು ಹಾಕಿ ಫಿನಿಶಿಂಗನ್ನು ಕೊಟ್ಕೊಳ್ಳಿ. ಎಷ್ಟು ಬೋಟ್ ನೆಕ್ಕು ಬ್ಯಾಕ್ ಕಟ್ ಮಾಡ್ತಕ್ಕಂಥ ಒಂದು ಡಿಸೈನ್ ಫ್ರೆಂಡ್ಸ್. ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಇಷ್ಟ ಆಯಿತು ಅಂದ್ಕೊತೀನಿ. ಎಲ್ಲರೂ ಕೂಡ ನಮ್ಮ ಚಾನಲನ್ನು ಮರೀದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.